ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಗೆ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಾವು ಹೇಮ ಅಂತಕ್ಕಂಥ ಅಪ್ಸರೆಯದ ಗುಹೆ ಒಳಗೆ ಇವರೆಲ್ಲ ಸೇರಿಕೊಂಡ್ರು ಅಂತ ಅಂದ್ಕೊಂಡ್ವಲ್ಲ. ಸ್ವಯಂ ಪ್ರಭಾ ಅಂತಕ್ಕಂಥ ಒಂದು ತಪಸ್ವಿ ಗುಹೆಯನ್ನು ಕಾಯ್ತಾ ಇದ್ದಾಳೆ ಅಂದ್ಕೊಂಡ್ವಲ್ಲ. ಆಮೇಲೆ ಇವರೆಲ್ಲ ಕಪಿ ಮರಿಗಳೆಲ್ಲ ಹಿಂತಿರುಗಿ ನೋಡ್ತಾರೆ, ಹೊರಗೆ ಹೋಗ್ಬೇಕು ಅಂತ ಲಾಕ್ ಆಗಿಬಿಟ್ಟಿದೆ. ಏನು ಮಾಡೋ ಹಂಗಿಲ್ಲ, ಹೊರಗೆ ಹೋಗ್ತಕ್ಕಂಥ ದಾರಿ ಇಲ್ಲ. ನಾವು ಈಜಿಪ್ಷಿಯನ್ಸ್ ಜ್ಞಾಪಿಸ್ಕೊಂಡ್ವಲ್ಲ ಹಾಗೆ. ಪಾಪ ಅಲ್ಲೇ ಸಾಯ್ತಾ ಇದ್ರು ಅವರೆಲ್ಲ, ಲಾಕ್ ಆಗ್ತಾ ಇತ್ತು ಅವ್ರಿಗೆ. ರಾಜ ಬದುಕು ಬರ್ತಾನಂತ ಸೇವಕರು ಇಲ್ಲ, ಯಾರೂ ಇಲ್ಲ, ಅಷ್ಟೇ. ಆಮೇಲೆ ಇವ್ರು ಹೋಗಿ ತೆಗೆದಿದ್ದಾರೆ. ಬೇಕಾದಷ್ಟು ನಿಜವಾದ ಮಲಗಿರೋ ಬಾಡಿ ಒಂದು ಸಿಕ್ಕಿದೆ, ಯಾವುದೋ ಮಮ್ಮಿ ಅಂತಂದ್ರೆ ಹೆಸರು. ಅಯ್ಯೋ ಮಮ್ಮಿನೋ ಪಪ್ಪಿನೋ ಒಟ್ಟೆಲ್ಲ ಸಿಕ್ತು ಅವ್ರಿಗೆ. ಅದನ್ನು ಇಟ್ಕೊಂಡು ಎಕ್ಸಿಬಿಷನ್ ಇಟ್ಕೊಂಡು ಹೆಣನ ಇಟ್ಕೊಂಡು ಅದಕ್ಕೊಂದು ದುಡ್ಡು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಬಿಡಿ. ಅದರ ಸುತ್ತು ಪಾಪ ಪೆಟ್ಟಿಗೆ ಇರ್ತಿಲ್ಲ. ಆ ಪೆಟ್ಟಿಗೆಯನ್ನು ತಂದು ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ. ಕೆಲವು ಬಂಗಾರನ ತಿಂದ್ಕೊಂಡಿದ್ದಾರೆ, ಕೆಲವು ಬಂಗಾರನ ಅಲ್ಲೇ ಇಟ್ಕೊಂಡಿದ್ದಾರೆ. ಆಯಿತಾ. ಇನ್ನು ಕೆಲವರು ಅವನು ಭೂತದ ಥರ ಬಂದ ಸುತ್ತಾಡ್ತಿದ್ದಾನೆ ಅಂತ ಸಿನಿಮಾನೂ ತೆಗೆದ್ರು. ಮಾತೆತ್ತಿದ್ರೆ ಅವನು ಇವನ್ನ ಬೈದ್ಬಿಟ್ಟು ಕಾಸು, ಅವನು ಇವನಿಗೆ ಬೈದ್ಬಿಟ್ಟು ಕಾಸು, ಅವನಿಗೆ ಇವನು ತೊಂದರೆ ಕೊಟ್ಟು ಕಾಸು, ಇವನಿಗೆ ಅವನು ಒಂದು ಉಪಕಾರ ಮಾಡತಕ್ಕಂಥದ್ದು ಇಲ್ಲವೇ ಇಲ್ಲ ಇದರಲ್ಲಿ. ತೊಂದರೆಯನ್ನು ಕೊಟ್ಟು ಕಾಸು. ಚಿಕ್ಕ ಮೀನು ದೊಡ್ಡ ಮೀನು ತಿಂತು, ದೊಡ್ಡ ಮೀನು ಇನ್ನೊಂದು ದೊಡ್ಡ ಮೀನು ತಿಂತು, ಹೀಗೆ ಇನ್ನೊಂದು ದೊಡ್ಡ ಮೀನು ಚಿಕ್ಕ ಮೀನು ತಿಂದು ರೋಗದಿಂದ ಸಾಯಿತು. ಏನಿದು ಕತೆ? ಹಿಂಗಿದೆ ಪ್ರಪಂಚ. ಆದರೆ ಇದಿರಲಿ, ಅದೆಲ್ಲ ಯಾತಕ್ಕೆ, ಲೌಕಿಕ ಬೇಡ. ಹನುಮಂತನ ಕತೆ ಹೇಳುವಾಗ ನನ್ನನ್ನು ಕ್ಷಮಿಸಿ ನೀವು. ಇಲ್ಲಿ ನಾನು ಮುಂದೆ ಹೇಳುವಂಥದ್ದು ಏನಪ್ಪ ಅಂದರೆ, ಮುಂದೆ ಹಿಂದೆ ತಿರುಗಿ ನೋಡ್ತಾರೆ, ಲಾಕ್ ಆಗೋಗಿದೆ. ಏನು ಮಾಡೋದು? ಬರೋಕ್ಕಾಗೋಲ್ಲ ಇವರಿಗೆ. ನಾವೆಲ್ಲ ಎಂಥ ಕೆಲಸ ಆಗ್ಬಿಡ್ತು. ನಾವು ನೋಡ್ಕೊಳ್ಳದೆ ಇಷ್ಟು ದೂರ ಬರ್ತಕ್ಕಂಥದ್ದೇ ತಪ್ಪು ಮಾಡಿಬಿಟ್ವಿ ನಾವು ಅಂತ ಹೇಳಿ ಅವರಲ್ಲಿ ಇರ್ತಕ್ಕಂಥವ್ರು ರಾಮ 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 ಅಂದರು, ಕೂಕ್ಕೊಂಡ್ರು ರಾಮ ಅಂತ. ರಾಮ ಕಾರ್ಯಕ್ಕೆ ಬಂದಿರತಕ್ಕಂಥ ಅನ್ನೋ ವಿಷಯ ನಿಧಾನವಾಗಿ ಇವರೆಲ್ಲ ರಾಮನ ಕಾರ್ಯಕ್ಕೆ ಬಂದು 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 ಅಂದ್ಕೊಂಡು ಕೂಡಲೇ ಆ ವೃದ್ಧ ತಪಸ್ವಿನಿಗೆ ಗೊತ್ತಾಯಿತು, ಸ್ವಯಂ ಪ್ರಭನ ಗೊತ್ತಾಗಿಬಿಡ್ತು. ಅವಳು ತನ್ನ ತಪಶಕ್ತಿಯಿಂದ ಅವರುಗಳನ್ನು ಗುಹೆ ಒಳಗೆ ಹೊರಗೆ ಕಳಿಸ್ಬೇಕು ಅಂಥೇಳಿ ಹೊರಗೆ ಕಳಿಸ್ತಾಳೆ. ತನ್ನ ತಪಶಕ್ತಿಯಿಂದ ದಾರಿಯನ್ನು ತೆಗೆಸಿ ಹೊರಗೆ ಕಳಿಸ್ತಾಳೆ. ಹೋಗಿ ಅತ್ಲಾಗಿ ನೀವು ಯಾಕೆ ಬಂದ್ರಿ ಇಲ್ಲಿಗೆ ನೀವು ಅಂತ ದೊಡ್ಡ ಕತೆ ನಡೆಯುತ್ತಲ್ಲಿ. ಯಾರು, ಯಾವ ಗುಹೆನು, ಸ್ವಯಂ ಪ್ರಭ ಯಾರು, ಅದಾದಮೇಲೆ ಈ ವೃದ್ಧ ತಪಸ್ವಿನಿ ಯಾರು, ಇವನ್ನ ನಿಧಾನವಾಗಿ ಆಮೇಲೆ ನಮಗೆ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ತಿಂಗಳ ಗಡುವು ಮುಗಿದು ಹೋಗಿತ್ತು, ಆಗೋಯ್ತು. ಎಲ್ಲರೂ ಇಲ್ಲೇ ಪ್ರಾಯೋಪವೇಶ ಮಾಡೋಣ, ಇಲ್ಲೇ ಹೋಗೋಣ ನಾವು. ಪ್ರಾಯೋಪವೇಶ ಅಂದರೆ ಅಗ್ನಿಯನ್ನು ಹಾಕ್ಕೊಂಬಿಟ್ಟು ಅಗ್ನಿಯೊಳಗೆ ದೂಕ್ಬೋಣ ನಾವೆಲ್ಲ ಕೂಡ. ಇನ್ನು ಅಲ್ಲಿಗೆ ಹೋಯ್ತು ಅಂದರೆ ಖಂಡಿತ ನಮ್ಮನ್ನು ಬಿಡೋದಿಲ್ಲ, ರಾಜನ ಆಜ್ಞೆ ಆಗಿದೆ. ಬರಿಗೈ ಬಂದರೆ ನಿಮ್ಮ ತಲೆಯನ್ನು ತೆಗೆದು ಹಾಕಿಬಿಡ್ತೀನಿ ಅಂತ. ಆದ್ದರಿಂದ ನಮ್ಮಿಂದ ಸಾಧ್ಯ ಇಲ್ಲ. ನಾವು ಅಲ್ಲಿ ಹೋಗಿ ಸಾಯುವ ಬದಲು ನಾವು ಅಗ್ನಿ ಪ್ರವೇಶ ಮಾಡೋಣ ಇಲ್ಲೇನೆ ಅಂತ ಅಂಗದ ಹೇಳ್ತಾ ಇದ್ದಾನೆ. ಹನುಮಂತ ಅವರುಗಳನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಯಾತಕ್ಕೆ ನಾವು ಹಾಗೆ ಮಾಡೋಣ, ಅಲ್ಲೇ ಹೋಗಿ ಇರ್ತಕ್ಕಂಥದ್ದು ಹೇಳ್ಕೊಳ್ಳೋಣ ನಾವು ಅಂತ ಅಂಗದ ಪರಿಪರಿಯಾಗಿ ಹೇಳ್ತಾನೆ. ಅವನ ಮಾತನ್ನು ಯಾರೂ ಕೇಳ್ತಾ ಇಲ್ಲ. ಅಷ್ಟರಲ್ಲಿ ಆ ಪ್ರದೇಶದಲ್ಲಿ ಇದ್ದಿರ್ತಕ್ಕಂಥ ಸಂಪಾತಿ ಅಂತಕ್ಕಂಥ ಹದ್ದಿನ ರಾಜ, ಒಟ್ಟಲ್ಲಿ ಗುಹೆಯಿಂದ ಹೊರಗೆ ಬಂದ್ಬಿಟ್ರು. ನಾವು ಅಂದ್ಕೊಂಡ್ವಲ್ಲ ಈಜಿಪ್ಟ್ ಗುಹೆ ಅಂತ, ಅದರಿಂದ ಬಂದಾಗೋಯ್ತು. ಇವರು ಬಂದ ಮೇಲೆ ಮುಂದೆ ನಡೀತಾ ಇರ್ತಕ್ಕಂಥದ್ದು ಇಲ್ಲೇ ಸಾಯ್ಬೇಕಾಗಿತ್ತು ಆ ಗುಹೆ ಒಳಗೆ ಅವರು. ಆದರೆ ಹೇಗೋ ರಾಮ ಅಂದ ಕೂಡಲೇ ಅವಳಿಗೆ ಗೊತ್ತಾಗೋಯ್ತು, ಸ್ವಯಂ ಪ್ರಭನಿಗೆ ಅವಳಿಗೆ ಗೊತ್ತಾಯ್ತು ವೃದ್ಧ ತಪಸ್ವಿನಾಗಿರುವಂಥ ಆ ಒಂದು ಕಾವಲು ಕಾಯ್ಕೊಂಡಿರ್ತಕ್ಕಂಥವಳಿಗೆ ಗೊತ್ತಾಗೋಯ್ತು. ಅದರಿಂದ ಹೊರಗೆ ಬಂದ್ಬಿಟ್ರು ಇವರು, ತಪ್ಪಿಸ್ಕೊಂಡ್ಬಿಟ್ಟು ಬಂದ್ಬಿಟ್ರು ಅಲ್ಲಿ. ಅಷ್ಟರಲ್ಲಿ ಯಾಕೆಂದರೆ ಅಲ್ಲಿ ಒಂದು ದೊಡ್ಡ ಕಥೆ ನಡೆಯುತ್ತಲ್ಲಿ, ಅದು ನಾನು ಆಮೇಲಿಂದ ನಿಮಗೆ ವಿವರಿಸ್ತೇನೆ. ಅಲ್ಲೇ ಬಿದ್ದಿರ್ತಕ್ಕಂಥ ಒಂದು ಸಂಪಾತಿ ಅಂತಕ್ಕಂಥ ಹದ್ನೇ ರಾಜ, ಅವನು ಯಾರಂದ್ರೆ ಜಟಾಯುವಿನ ಅಣ್ಣ. ನುಂಗುವುದಕ್ಕೆ ಅವನಿಗೆ ಅದೇ ಬೇಕಾಗಿದ್ದು, ನುಂಗಬೇಕು ಅಂತ ಬಂದ. ಯಾಕಂದ್ರೆ ಚಿಕ್ಕ 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 ಮರಿಗಳು, ಕಪಿ ಮರಿಗಳು ಕೂಡ ಬೇರೆ ಇದ್ದು.
ನುಂಗಬೇಕು ಅಂತ ಬರ್ತಾನೆ, ಮುಂದೆ ನುಂಗ್ತಾನ, ಏನಾಗತ್ತೆ, ಭಯ ಹೇಗಿದೆ ಅನ್ನೋದು ಮುಂದಿನ ಕತೆಗೆ ನಾವು ಹೋಗೋಣವಾ. ಜೈ ಗುರುದತ್ತ, ಶ್ರೀ ಗುರುದತ್ತ.